ಮಗನೇ, ಹಾಂ. ಆ ರಾಜುನೇ ಇಲ್ಲಿಗೆ ಬರ್ತಾ ಇದ್ದಿದ್ದು. ಬರ್ತಾ ಬರ್ತಾ ಪ್ಲಂಬರ್ಸ್ ಎಲ್ಲ ಇಂಜಿನಿಯರ್ಗಳಾಗ್ಬಿಟ್ಟಿದಾರಲ್ವಾ? ಇಂಜಿನಿಯರ್ಸ್ಗೆ ಕೆಲಸ ಇಲ್ಲ ಈಗ, ನಮಗೆ ತುಂಬ ಕೆಲಸ. ನೋಡು ನೋಡು, ಒಂದು ದೊಡ್ಡದು ಹೋಗ್ತಾ ಇದೆ, ಎಲ್ಲ ನಾಶ ಮಾಡಿಬಿಟ್ಟಿದೆ. ಉರಿ ಇಟ್ಟರು ಅದನ್ನ ಹಿಡಿಯೋಕ್ಕೆ ಆಗ್ತಾ ಇಲ್ಲ. ಹೇಗೆ ಹೋಗ್ತಾ ಇದೆ ನೋಡಿದ್ಯಾ? ಇಲ್ಲೆಲ್ಲ ಕಡೆನೂ ಹಾಳು ಮಾಡಾಕ್ಬಿಟ್ಟಿದೆ. ಅಯ್ಯೋ ಅಯ್ಯೋ ದೇವ್ರೆ. ಸೂಪರು. ನಿನ್ನ ಹೆಸರೇನು? ಇವಾನ್. ಇದು ಯಾರ್ದು ಚೂಡಿದಾರು? ಇವಳದೆ. ನನ್ನ ಫ್ರೆಂಡು. ಹೌದೌದು, ಮಡಚು ಒಣಗಾಕಿದ್ಯಲ್ಲ, ಅದಕ್ಕೆ ಗೊತ್ತಾಗ್ಲಿಲ್ಲ. ಹೌದು, ಇದೇ ಅಲ್ವಾ ಅವಾಗ ಬರೋ ಫ್ರೆಂಡ್ ಅವ್ರ ಮನೆ? ಫ್ರೆಂಡಾ? ಇವಳೇ ಅಲ್ವಾ? ಮತ್ತೆ ನೀನು? ನನ್ನ ಹೆಸರಿಟ್ಟ ಮೇಲೇ ತಾನೆ ಅವಳ ಹೆಸರಿಟ್ಟಿರೋದು. ಅವ್ರ ಅಣ್ಣ. ಅಣ್ಣನಾ? ಅಣ್ಣ ಇದ್ದಾರೆ ಅಂತ ಹೇಳೇ ಇಲ್ಲ ಅಲ್ವಾ ಅವಳು? ನೀನು ಹೊರಟಿಯಪ್ಪ? ಹೌದು, ಕೆಲಸ ಇದೆ. ಅಮ್ಮ. ಹಾಂ ಹಾಂ, ಏನಪ್ಪ? ನಾನು ದುಡ್ಡಿಸ್ಕೊಳ್ಳಿಲ್ಲ. ಅಯ್ಯೋ 300. ಮಗಳೇ, ಆ ದುಡ್ಡು ತೆಗೆದುಕೊಡು. ಹಾಂ, ತಗೊಂಡು ಬರ್ತೀನಿ. ನಾನದು ಮರ್ತ್ಬಿಟ್ಟೆ, ಸಾರಿ. ಹೌದು, ಅವಳಿಗೆಲ್ಲ ಇದೆಲ್ಲ ಇಷ್ಟ ಆಗಲ್ಲ. ಅವಳ ಹತ್ರ ಹೇಳಬೇಡಿ. ಯಾವ ವಿಷಯ? ಅವಳನ್ನ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. ಏನು ಎತ್ತ ಅಂತ ನನಗೆ ಗೊತ್ತಾಗ್ತಾನೇ ಇಲ್ಲ. ಅವಳು ಇಲ್ಲಿಗೆ ಬರ್ತಾಳಂತ ಹೇಳ್ತಾ ಇದ್ದೀನಿ. ಮಾತ್ರೆ ತಿನ್ನೋದ್ರ ಬಗ್ಗೆ ಏನಾದರೂ ಹೇಳಿದ್ಲಾ? ಇಲ್ಲ, ಏನೂ ಹೇಳಿಲ್ವಲ್ಲ. ಚಿಕ್ಕ ಏಜಿಂದನೂ ಒಂದು ಪ್ರಾಬ್ಲಮ್ ಇದೆ. ಅವಳು ಏನು ಹೇಳ್ತಾಳೆ, ಏನು ಮಾಡ್ತಾಳೆ ಅನ್ನೋದು ಒಂದು ಗೊತ್ತಾಗಲ್ಲ. ಟ್ಯಾಬ್ಲೆಟ್ ತೊಗೋಬೇಕು, ಆದರೆ ತಗೊಳ್ಳೋದಿಲ್ಲ. ನಾನೇನಾದರೂ ಹೇಳಿದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ. ಅಣ್ಣ, ಕ್ರೆಡಿಟ್ ಆಗಿದೆಯಲ್ಲ? ಹಾಂ ಹಾಂ, ಮೆಸೇಜ್ ಬಂದಿದೆ. ಹಾಂ. ಹುಚ್ಚಿ ಏನಲ್ಲ, ಆದರೂ ಸ್ವಲ್ಪ ಹುಷಾರಾಗಿದೆ. ಬರ್ಲಾ?